ಸೊ ನಮ್ಮ ಮನೇಲಿ ನಾವು ಚಕ್ಲಿನ ಮಾಡಿದ್ವಿ. ಚಕ್ಲಿನ ಮಾಡೋದು ತುಂಬಾನೇ ಈಸಿ. ನನಗೂ ಗೊತ್ತಿರಲಿಲ್ಲ, ಇದಕ್ಕಿಂತ ಮುಂಚೆ ನಾನು ಯಾವತ್ತೂ ಟ್ರೈ ಮಾಡಿರ್ಲಿಲ್ಲ. ಇದು ಥರ್ಡ್ ಟೈಮ್ ಟ್ರೈ ಮಾಡಿದ್ದು. ಸೊ ನಮ್ಮ ಮನೇಲಿ ಚಕ್ಲಿ ಮಾಡೋಂಥ ಒರಳು ಕೂಡ ಇರಲಿಲ್ಲ. ಅದನ್ನ ರೀಸೆಂಟ್ ಆಗಿ 1 ಮಂತ್ ಬ್ಯಾಕ್ ನಾವು ತರಿಸಿದ್ವಿ. 1 ಮಂತ್ ಬ್ಯಾಕ್ ತರಿಸಿದ್ಮೇಲೆ ಇದು ಥರ್ಡ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಚಕ್ಲಿ ರೆಸಿಪಿ ಕಂಪ್ಲೀಟ್ ಆಗಿ ನಿಮ್ಗೆ ಬೇಕು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ನೋಡ್ಬೇಕಾಗುತ್ತೆ. ಹಲೋ ನನ್ನ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಕೂಡ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬೇಡಿ. ಹಾಗೇನೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡ್ತಾ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ನಾನು ಇವತ್ತು ನಿಮ್ ಜೊತೆ ಹೆಲ್ತಿ ಆಗಿರುವಂತಹ ಮತ್ತೆ ಮನೆಯಲ್ಲೇ ಟೇಸ್ಟಿಯಾಗಿ ಒಂದು ಚಕ್ಲಿ ರೆಸಿಪಿನ ಯಾವ ತರ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಚಕ್ಲಿ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಫಸ್ಟಿಗೆನೆ 1-2 ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ 1 ಸ್ಪೂನ್ ಅಷ್ಟು ಓಂ ಕಾಳನ್ನ ಹಾಕೊಂಡು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಇಲ್ಲ ನಿಮ್ಗೆ ಮಿಕ್ಸಿ ಜಾರಲ್ಲಿ ಬೇಡ ಅಂತಂದ್ರೆ ಕೂಡ ನೀವು ಒಂದು ಕುಟ್ಟಣಿಯಲ್ಲೂ ಕೂಡ ಕುಟ್ಕೊಂಡು ಕೂಡ ಹಾಕೋಬಹುದು. ಇದು ಯಾಕಂತಂದ್ರೆ ಇದು ಸ್ವಲ್ಪ ತರಿಯಾಗಿ ನಮ್ಗೆ ಚಕ್ಲಿಯಲ್ಲಿ ತಿನ್ಬೇಕಾದ್ರೆ ಸಿಕ್ಕರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ಸ್ವಲ್ಪ ಎಣ್ಣೆನ ಕಾಯ್ಸಕ್ಕೆ ಇಟ್ಕೊಂಡಿದೀನಿ. ಸೊ ಇದಕ್ಕೆ ಬೆಣ್ಣೆ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಮ್ಮನೇಲಿ ಬೆಣ್ಣೆ ಇಲ್ಲದೆ ಇರುವಂತಹ ಕಾರಣದಿಂದ ಸೊ ನಾನಿಲ್ಲಿ ಎಣ್ಣೆನ ಬಿಸಿ ಮಾಡಕ್ ಇಟ್ಕೊಂಡು ಸೊ ಆಮೇಲೆ ಹುರಿಗಡ್ಲೆ ಏನ್ ಬರುತ್ತಲ್ವಾ ಆ ಕಡ್ಲೆನ ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೆಜರ್ ಏನ್ ಮಾಡ್ಕೊಳ್ತಾ ಇಲ್ಲ ನಾನು. ಸೊ ಹಾಗೇನೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಮಿಕ್ಕಿದನ್ನ ಎತ್ತಿಟ್ರೆ ಆಯ್ತು, ಜಾಸ್ತಿ ಆದ್ರೆ ಎತ್ತಿಟ್ರೆ ಆಯ್ತು ಅನ್ನೋಂತ ಒಂದು ರೀಸನ್ ಇಂದ ನಾನು ಮೆಜರ್ ಮಾಡ್ಕೊಳ್ದೆ ಹಾಗೆ ಫುಲ್ ಫೈನ್ ಪೌಡರ್ ತರ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದಾದ್ಮೇಲೆ ನಾನು ಕಡಲೆ ಹಿಟ್ಟನ್ನ ಮೆಜರ್ಮೆಂಟ್ ಮಾಡಿ ತಗೋಬೇಕಾಗತ್ತೆ. ಇದು ನಾವು ಕಾಫಿ ಟೀ ಕುಡಿತೀವಲ್ಲ ಆ ಗ್ಲಾಸ್ ಅಲ್ಲಿ ನಾನು ಅಕ್ಕಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಸೊ ಅಕ್ಕಿ ಹಿಟ್ಟನ್ನ ಯಾವ ತರ ಮಾಡ್ಸೋದು ಅಂತಂದ್ರೆ ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ 4:1 ಅಷ್ಟಲ್ಲಿ ಉದ್ದಿನ ಬೇಳೆನ ಹಾಕಿ, ಉದ್ದಿನ ಬೇಳೆನೂ ಕೂಡ ಅಕ್ಕಿ ಜೊತೆನೆ ಹಾಕಿ ತೊಳೆದು ನೆರಳಲ್ಲಿ ಒಣಗಿಸಿ 1-2-3 ಸಲ ನೀರ್ ಹಾಕಿ ನೆರಳಲ್ಲೇ ಒಣಗಿಸ್ಬಿಟ್ಟು ಆನಂತರ ಹಿಟ್ಟು ಮಾಡಿಸಿದ್ರೆ ಚಕ್ಲಿ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ನಾನಿಲ್ಲಿ ಗ್ಲಾಸ್ ಅಲ್ಲಿ ಮೆಜರ್ಮೆಂಟ್ ಏನ್ ಮಾಡ್ಕೊಳ್ತಾ ಇದೀನಲ್ಲ ಇದನ್ನ ಹಿಟ್ಟನ್ನ ಹಮ್ಕಿ ತಗೋಬಾರ್ದು. ಸೊ ನೀವು ಗ್ಲಾಸ್ ಅಲ್ಲಿ ತಗೊಂಡ್ರೆ ಯಾವ ತರ ಅದ್ರಲ್ಲಿ ಹಿಡ್ಕೊಳ್ಳುತ್ತಲ್ವಾ ಸೊ ಆ ತರನೇ ಉಬ್ಬಿ ಬರುತ್ತಲ್ವಾ ಆ ತರನೇ ತಗೋಬೇಕು. ಇದನ್ನ ಪ್ರೆಸ್ ಮಾಡೋದು ಆ ತರ ಏನು ಮಾಡಕ್ ಹೋಗ್ಬೇಡಿ. ಆ ತರ ನೀವು ಪ್ರೆಸ್ ಮಾಡಿ ಮೆಜರ್ಮೆಂಟ್ ತಗೊಂಡ್ರೆ ಕಡಲೆ ಹಿಟ್ಟನ್ನು ಕೂಡ ಅದೇ ಮೆಜರ್ಮೆಂಟ್ ಅಲ್ಲಿ ತಗೋಬೇಕಾಗುತ್ತೆ. ನಾನಿಲ್ಲಿ ಈ ಗ್ಲಾಸ್ ಅಲ್ಲಿ 4 ಗ್ಲಾಸ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಸೊ ನಮ್ಮ ಮನೇಲಿ ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಆ ರೀಸನ್ಗೋಸ್ಕರ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇನೆ ಮಾಡ್ತಾ ಇದ್ದೀನಿ. ಸೊ ನಾವಿದು ಮಾಡಿಟ್ರೆ ಅಟ್ಲೀಸ್ಟ್ 1-2 ವೀಕ್ಸ್ ಆ ತರ ಬರುತ್ತೆ. ಸೊ ಆ ಕಡೆ ಎಣ್ಣೆನೂ ಬಿಸಿ ಆಯ್ತು. ಆ ನಂತರ ಕಡಲೆ ಹಿಟ್ಟನ್ನ ಯಾವ ಪ್ರಮಾಣದಲ್ಲಿ ತಗೊಳ್ತಾ ಇದೀವಿ ಅಂದ್ರೆ 2 ಗ್ಲಾಸ್ ನೀವು ಅಕ್ಕಿ ಹಿಟ್ಟನ್ನ ತಗೊಂಡಿದ್ರೆ 1 ಗ್ಲಾಸ್ ಕಡಲೆ ಹಿಟ್ಟು ತಗೋಬೇಕು. ಸೊ ನಾನಿಲ್ಲಿ 4 ಗ್ಲಾಸ್ ಅಕ್ಕಿ ಹಿಟ್ಟು ತಗೊಂಡಿರೋದ್ರಿಂದ ಸೊ 2 ಗ್ಲಾಸ್ ಅಷ್ಟು ನಾನು ಕಡಲೆ ಹಿಟ್ಟನ್ನ ತಗೋಬೇಕಾಗುತ್ತೆ. ಕಡಲೆ ಹಿಟ್ಟನ್ನ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಚಕ್ಲಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ, ಮುರಿದು ಹೋಗುತ್ತೆ. ಆಮೇಲೆ ಎಣ್ಣೆನೂ ಜಾಸ್ತಿ ಇಟ್ಕೊಳ್ಳುತ್ತೆ ನೀವು ಕಡಲೆ ಹಿಟ್ಟಿನ ಪ್ರಮಾಣ ಜಾಸ್ತಿ ಹಾಕಿದ್ರೆ. ನಾನು ಇಲ್ಲಿ ಕರೆಕ್ಟಾಗೆ ತಗೊಂಡಿದ್ದೀನಿ, ಗ್ರೈಂಡ್ ಮಾಡೋಕ್ಕೂ ಕೂಡ ಕರೆಕ್ಟಾಗೆ ತಗೊಂಡಿದ್ದೀನಿ. 2 ಗ್ಲಾಸ್ ಬಂತು. ಸೊ ಅದಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೀವೆಷ್ಟು ಉಪ್ಪು ತಿಂತೀರಾ ಅಷ್ಟು ಉಪ್ಪನ್ನ ಹಾಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಕಡಿಮೆನೆ ಉಪ್ಪು ತಿನ್ನೋದು, ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆನೆ ಉಪ್ಪು ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಖಾರದ ಪುಡಿ ರುಚಿಗೆ ತಕ್ಕಷ್ಟು, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಖಾರದ ಪುಡಿ ಹಾಕೋಬಹುದು. ಇಲ್ಲ ಅಂತಂದ್ರೆ ನೀವು ಹಸಿಮೆಣಸಿನ್ಕಾಯಿನೂ ರುಬ್ಬಿ ಕೂಡ ಅದ್ರ ಪೇಸ್ಟ್ ಕೂಡ ಹಾಕೋಬಹುದು. ಬಟ್ ನಾವಿಲ್ಲಿ ಖಾರದ ಪುಡಿನ ಯೂಸ್ ಮಾಡ್ತಾ ಇದೀವಿ. ಸೊ ಅದಾದ್ಮೇಲೆ ಸ್ವಲ್ಪ ಹಿಂಗನ್ನ ಯೂಸ್ ಮಾಡ್ತಾ ಇದ್ದೀನಿ. ಕೆಲವರು ಏನಂತಂದ್ರೆ ಹಿಂಗ್ ಹಾಕಿದ್ರೆ ಖಾರದ ಪುಡಿ ಹಾಕಲ್ಲ, ಬಟ್ ನಮಗೆ ಸ್ವಲ್ಪ ಸ್ಪೈಸಿನೂ ಇರ್ಬೇಕು ಅನ್ನೋ ರೀಸನ್ಗೋಸ್ಕರ ನಾನು 2 ಹಾಕ್ತಾ ಇದ್ದೀನಿ. ಹಿಂಗ್ ಹಾಕಿದ್ರೆ ಒಳ್ಳೆ ಘಮ ಬರುತ್ತೆ, ಬಟ್ ಟೇಸ್ಟ್ನು ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ನಮ್ಮ ಮನೇಲಿ ಚಕ್ಲಿ ನಾನು ಮುಂಚೆ ನಮ್ಮ ಅಮ್ಮ ಮನೆಯಿಂದ ಅಕ್ಕ ಅವರೆಲ್ಲ ಮಾಡ್ಬಿಟ್ಟು
ಕೊಟ್ಟು ಕಳಿಸ್ತಾ ಇದ್ರು. ನಾನು ಸಪ್ರೇಟಾಗಿ ಯಾವತ್ತು ಚಕ್ಲಿನ ಮಾಡಿರೋದೇ ಇಲ್ಲ. ಸೊ ಇವಾಗ ನಾನು ಆ ಕಡೆ ಎಲ್ಲ ಹೋಗೋದೆಲ್ಲ ಕಡಿಮೆ ಆಯ್ತು. ಆಮೇಲೆ ನಮ್ಮಮ್ಮಂಗೂ ಫ್ರಾಕ್ಚರ್ ಆಗಿ ಅವರು ಕೂಡ ಏನೋ ಮಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಸೊ ಹಾಗಾಗಿ ಇವಾಗ ನಾನೇ ಕಲ್ತ್ಕೊಳ್ಳೋಣ, ನಾನೇ ಇಂಡಿವಿಜುವಲ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು 1 ಮಂತ್ ಬ್ಯಾಕ್ ನಾವು ಒಂದು ಚಕ್ಲಿ ಒರ್ಳನ ತರಿಸ್ಕೊಂಡ್ವಿ. ಅದಕ್ಕಿಂತ ಮುಂಚೆ ನನ್ನ ಹತ್ರ ಚಕ್ಲಿ ಮಾಡೋ ಅಂತದ್ದು ಕೂಡ ಇರ್ಲಿಲ್ಲ, ಯಾಕಂದ್ರೆ ನಾನು ಮಾಡ್ತಿರ್ಲಿಲ್ವಲ್ಲ, ಆ ರೀಸನ್ಗೋಸ್ಕರ. ಆಮೇಲೆ ಕಾದಿರೋ ಎಣ್ಣೆನ ಇದ್ರಲ್ಲಿ ಹಾಕಿ ಎಲ್ಲ ಕಡೆ ಮಿಕ್ಸ್ ಆಗೋ ತರ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು, ಖಾರ ಮತ್ತೆ ಜೀರಿಗೆ ಪೌಡರು ಮತ್ತೆ ಕಾದಿರೋ ಎಣ್ಣೆ ಅದೆಲ್ಲಾನು ಕ್ಲೀನ್ ಆಗಿ ಎಲ್ಲ ಹಿಟ್ಟಿಗೂ ಕರೆಕ್ಟ್ ಆಗಿ ಮಿಕ್ಸ್ ಹಾಕ್ಬೇಕು. ಇದನ್ನ ನೀರ್ ಹಾಕೋಕ್ಕಿಂತ ಮುಂಚೆನೆ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗುತ್ತೆ. ಸೊ ಎಲ್ಲಾ ಕಡೆ ಸ್ಪ್ರೆಡ್ ಆದ್ರೆ ಎಲ್ಲಾ ಕಡೆ ಈಕ್ವಲ್ ಆಗಿ ಒಂದು ಟೇಸ್ಟ್ ಬರುತ್ತೆ. ಇಲ್ಲ ಅಂತಂದ್ರೆ ಒಂದೊಂದ್ ಕಡೆ ಉಪ್ಪು ಒಂದೊಂದ್ ಕಡೆ ಖಾರ ಆ ತರ ಹಾಕ್ಬಾರ್ದು. ಮತ್ತೆ ಎಣ್ಣೆನೂ ಕೂಡ ಎಲ್ಲಾ ಕಡೆ ಸ್ಪ್ರೆಡ್ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಣ್ಣೆ ಎಲ್ಲಾ ಕಡೆ ಸ್ಪ್ರೆಡ್ ಆದ್ಮೇಲೆ ಈ ತರ ನಾವು ಕೈಯಲ್ಲಿ ಗಟ್ಟಿ ಹಿಂಗೆ ಉಂಡೆ ತರ ಮಾಡಿದ್ರೆ ಇಟ್ಕೊಳ್ಳುತ್ತೆ, ಆ ತರ ಆಗ್ಬೇಕು. ಸೊ ಅದಾದ್ಮೇಲೆ ಸೊ ನಾನಿಲ್ಲಿ ಈಗ ಐರನ್ ಕಡಾಯಿ 2 years ಆಗಿತ್ತು ಅನ್ಸುತ್ತೆ ನಾನು ತರಿಸಿ. ಯೂಸೇ ಮಾಡಿರ್ಲಿಲ್ಲ, ಹಳೇದನ್ನ ಯಾವ್ದಿತ್ತು ಅದನ್ನೇ ಯೂಸ್ ಮಾಡ್ತಾ ಇದ್ದೆ. ಬಟ್ ಇವತ್ತು ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಳ್ತಾ ಇದ್ದೀನಿ. ಸೊ ಇದು ತುಂಬಾನೇ ಚೆನ್ನಾಗಿದೆ, ನಾನು ತುಂಬಾ ಇಷ್ಟಪಟ್ಟು ತರಿಸಿದ್ದು. ಬಟ್ ಯೂಸ್ ಮಾಡಕ್ಕೆ ಟೈಮ್ ಸಿಕ್ಕಿರ್ಲಿಲ್ಲ, ಬೇರೆದು ತುಂಬಾನೇ ಇತ್ತು ನನ್ನ ಹತ್ರ, ಅದನ್ನೇ ಯೂಸ್ ಮಾಡ್ತಾ ಇದ್ದೆ. ಬಟ್ ಇವತ್ತಿಂದ ಇದನ್ನು ಯೂಸ್ ಮಾಡೋಣ ಅಂತ ತಗೊಳ್ತಾ ಇದೀನಿ. ಸೊ ನಾವ್ ಯೂಶಲಿ ಚಕ್ಲಿ ಯೂಸ್ ಮಾಡ್ತೀವಿ, ಅದು ಬಿಟ್ರೆ ಈ ತರ 3 ಹೋಲ್ ಇರೋದಿದೆಯಲ್ಲ, ಇವೆರಡನ್ನೇ ಯೂಸ್ ಮಾಡ್ತಾ ಇರೋದು ಇದುವರೆಗೂ. ಸೊ ಇದು ಚಕ್ಲಿ ಎಲ್ಲ ಒತ್ತೋದು ಬಂದು ನನ್ನ ಹಸ್ಬೆಂಡು. ನಾನು ಇದೆಲ್ಲ ಪ್ರಿಪೇರ್ ಮಾಡಿ ಕೊಟ್ರೆ ಅವರು ಎಣ್ಣೆಯಲ್ಲಿ ಹಾಕ್ತಾರೆ. ಸೊ ಆ ಕಡೆ ಎಣ್ಣೆನ ರೆಡಿ ಮಾಡಿ ಇಟ್ಟಿದ್ದೀನಿ, ಬಾಣ್ಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆನು ಕಾಯೋದಕ್ಕೆ ಇಟ್ಟು ಈ ಕಡೆ ಕಲ್ಸ್ಕೊಳ್ತೀನಿ. ಸೊ ಯಾಕಂತಂದ್ರೆ ಅದು ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಈ ಕಡೆ ಇದನ್ನು ಕೂಡ ರೆಡಿ ಆಗುತ್ತೆ. ಸೊ ಅವ್ರು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಲ್ಲೇನ ಅಂತ ಹೇಳ್ಬಿಟ್ಟು ಎರಡನ್ನೂ ಎತ್ತಿಟ್ಟು ಇನ್ ಮಿಕ್ಕಿದ್ದೆಲ್ಲಾನು ತೆಗ್ದಿಟ್ಟೆ. ಸೊ ಅದಾದ್ಮೇಲೆ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಈ ಕಡೆ ನಾನು ಚಕ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ತೀನಿ. ಇದಕ್ಕೆ ನೀವು ಬಿಸಿ ನೀರಾದ್ರೂ ಹಾಕಿ ಕಲಿಸ್ಬೋದು, ಇಲ್ಲ ತಣ್ಣೀರು ಕೂಡ ಹಾಕಿ ಕಲಿಸ್ಬೋದು, ಅದು ನಿಮ್ಗೆ ಇಷ್ಟ, ನಿಮ್ ಆಪ್ಷನ್ ಅದು. ಸೊ ನಾನಿಲ್ಲಿ ತಣ್ಣೀರನ್ನೇ ಹಾಕಿ ಕಲಿಸ್ತಾ ಇದ್ದೀನಿ, ಬಿಸಿನೀರೇನು ಯೂಸ್ ಮಾಡ್ತಾ ಇಲ್ಲ. ಬಟ್ ಚಕ್ಲಿ ತುಂಬಾನೇ ಚೆನ್ನಾಗಿ, ಲಾಸ್ಟ್ ಟೈಮು ಕೂಡ ನಾನು ತಣ್ಣೀರ್ ಹಾಕಿನೇ ಮಾಡಿದ್ದೆ, ಬಟ್ ಅದನ್ನು ತುಂಬಾನೇ ಚೆನ್ನಾಗಿ ಬಂದಿತ್ತು. ಅದು ಇಷ್ಟು ಪ್ರಮಾಣದಲ್ಲಿ ಇದ್ರಲ್ಲಿ ಅರ್ಧ ಮಾಡಿದೆ, ಅದು 1 ವೀಕಿಗೆ ಖಾಲಿ ಆಗೋಯ್ತು. ಸೊ ಅದಾದ್ಮೇಲೆ ಇದು ಕೃಷ್ಣ ಜನ್ಮಾಷ್ಟಮಿ ದಿನ ಮಾಡ್ತಾ ಇರೋದು. ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನ್ಗೆ ಈ ತರದೆಲ್ಲ ಇಷ್ಟ ಅಲ್ವಾ. ಸೊ ಅದಕ್ಕೋಸ್ಕರ ಅದು ಇರ್ಲಿ, ಪೂಜೆಗೂ ಇಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ಅಷ್ಟೇ ಇದು. ಸೊ ನಾನು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಳ್ತಾ ಇದ್ದೀನಿ. ಕಲ್ಸ್ಕೊಂಡ್ ಆದ್ಮೇಲೆ ಇದು ಯಾವ ತರ ಬರುತ್ತೆ ಅಂತ ನೀವೇನೋ ನೋಡ್ಬೋದು. ಬಟ್ ಇದಂತೂ ತುಂಬಾನೇ ಟೇಸ್ಟಿ ಆಗಿತ್ತು, ತುಂಬಾನೇ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ನಾನು ಯಾವತ್ತು ಪರ್ಸ್ನಲಿ ನಾನು ಟ್ರೈ ಮಾಡಿರ್ಲಿಲ್ಲ, ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಮಾಡಿದ್ರು ತುಂಬಾನೇ ಚೆನ್ನಾಗಿ ಬಂತು ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ಈ ತರ ಕಲ್ಸಿ ಇಟ್ಕೋಬೇಕು. ತುಂಬಾ ಮೆತ್ತಗೂ ಅಲ್ಲ, ತುಂಬಾನೇ ಗಟ್ಟಿಗೂ ಅಲ್ಲ, ಒಂದು ಚಪಾತಿ ಹಿಟ್ಟಿನ ಹದದಷ್ಟು ನಾವು ಕಲ್ಸಿ ಇಟ್ಕೊಂಡು ಆಮೇಲೆ ಅದು ಪ್ರೆಸ್ಸಲ್ಲಿ ಹಾಕ್ಬಿಟ್ಟು ಈ ತರ ಒತ್ತಿದ್ರೆ ಚಕ್ಲಿ ಬರುತ್ತೆ. ಸೊ ನಿಮ್ಗೆ ಬೇಕಂತಂದ್ರೆ ಒಂದೊಂದನ್ನೇ ರೌಂಡ್ ಆಗಿ ಮಾಡಿ ಕೂಡ ಹಾಕೋಬಹುದು. ನಾವು ರೌಂಡ್ ಆತರ ಏನು ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಎಣ್ಣೆಲೇನೆ ಫ್ರೈ ಮಾಡ್ತಾ ಇದೀವಿ. ಡೈರೆಕ್ಟ್ ಆಗಿ ಚಕ್ಲಿ ಒರಳಿಂದ ಡೈರೆಕ್ಟ್ ಆಗಿ ಎಣ್ಣೆಗೆನೆ ಪ್ರೆಸ್ ಮಾಡ್ಬಿಟ್ಟು ಅದನ್ನ ಫ್ರೈ ಮಾಡ್ತಾ ಇದೀವಿ ಅಂತಾನೆ ಹೇಳ್ಬೋದು. ಬಟ್ ನಿಮ್ ಇಷ್ಟ, ನಿಮ್ಗೆ ರೌಂಡ್ ಆಗಿ ಒಂದೊಂದನ್ನೇ ಹೊತ್ಕೊಂಡು ಆ ತರನು ಮಾಡ್ಕೋಬೇಕಂತಂದ್ರೆ ಅದನ್ನು ಕೂಡ ನೀವು ಮಾಡ್ಕೋಬಹುದು. ಬಟ್ ನಾವಿಲ್ಲಿ ಆತರ ಏನು ಮಾಡ್ತಾ ಇಲ್ಲ. ಸೊ ಫೈನಲಿ ಚಕ್ಲಿ ಈ ತರ ಬಂದಿತ್ತು. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.